ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಅನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೆನ್ನೆ ತಾನೇ ನ್ಯೂ ಇಯರ್ ಮುಗಿದಿದೆ. ನಾನು ನ್ಯೂ ಇಯರ್ಗೆ ನನಗೋಸ್ಕರ ಒಂದು ಸೆಲ್ಫ್ ಗಿಫ್ಟ್ ತೊಗೊಂಡಿದ್ದೀನಿ. ನನಗೆ ಯಾರು ಗಿಫ್ಟ್ ಕೊಡಲ್ಲ, ಸೊ ಹಾಗಾಗಿ ನನಗೋಸ್ಕರ ನಾನೇ ಗಿಫ್ಟ್ ತೊಗೊಂಡಿದ್ದೀನಿ. ನೀವು ಯಾರಾದರೂ ನಿಮಗೋಸ್ಕರ ನ್ಯೂ ಇಯರ್ಗೆ ಏನು ಗಿಫ್ಟ್ ತೊಗೊಂಡ್ರಿ ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮೇ ಬಿ ನಿಮಗೂ ಈ ಥರ ಗಿಫ್ಟ್ ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ. ತೋರಿಸ್ತೀನಿ ಇರಿ ಒಂದು ನಿಮಿಷ ನನ್ನ ಗಿಫ್ಟನ್ನು. ನೋಡಿ, ಇಲ್ಲಿದೆ ನನ್ನ ಗಿಫ್ಟು. ಇದೇ ನನ್ನ ಗಿಫ್ಟು. ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ಬಟಾಣಿ ತೊಗೊಬಂದಿದ್ದೀನಿ 2.5 kg. ಇವಾಗ ಸುಲಿಬೇಕು. ಎಲ್ಲ ಹೆಣ್ಮಕ್ಳಿಗೂ ಯಾವ ವರ್ಷದಲ್ಲಿ ಯಾವ ಕ್ಯಾಲೆಂಡ್ರ್ ಏನು ಚೇಂಜ್ ಆದರೂ, ಯಾವ ವರ್ಷ ಚೇಂಜ್ ಆದ್ರೂ ಈ ಅಡುಗೆ ಮನೆ ಡ್ಯೂಟಿ ಅಂತೂ ತಪ್ಪಲ್ಲ. ಇವಾಗ ಸೀಸನ್ ಇರೋದ್ರಿಂದ ಸ್ವಲ್ಪ ಸುಲಿದು ಇಟ್ಕೊಂಡ್ರೆ ಬೇಗ ಬೇಗ ಅಡುಗೆ ಮಾಡೋಕ್ಕೆ, ಬೆಳಗ್ಗೆ ಎದ್ದು ಅರ್ಜೆಂಟಲ್ಲಿ ತಿಂಡಿ ಮಾಡೋಕ್ಕಾಗತ್ತಲ್ವ. ಏನಂತೀರ? ಚೆನ್ನಾಗಿದೆಯಾ ನಂದು ನ್ಯೂ ಇಯರ್ದು ಹೊಸ ಗಿಫ್ಟು? ತಮಾಷೆ ಮಾಡಿದ್ದು, ಯಾರು ಬೇಜಾರು ಮಾಡ್ಕೋಬೇಡಿ. ನೀವೇನು ಗಿಫ್ಟ್ ತೊಗೊಂಡ್ರಿ ನ್ಯೂ ಇಯರ್ಗೆ? ಇವಾಗ ಅವರೆಕಾಯಿ ಸೀಸನ್ನು, ಅವರೆಕಾಯಿ ತೊಗೊಂಡ್ರ? ಬಟಾಣಿ ಸೀಸನ್ ಇದೆ, ಬಟಾಣಿ ತೊಗೊಂಡ್ರ? ಯಾವ ಗಿಫ್ಟ್ ತೊಗೊಂಡಿದ್ದೀರಾ ಕಮೆಂಟ್ ಮಾಡಿ. ಯಾಕಂದರೆ ಯಾರೇ ತಗೊಬಂದ್ರು ಮನೆಯಲ್ಲಿ ನಾವೇ ಸುಲಿಬೇಕು ಹೊರ್ತು ಮಕ್ಕಳು ಗಂಡ ಅಂತೂ ಎಲ್ಪ್ ಮಾಡಲ್ಲ. ಎಷ್ಟೇ ಕೆಲಸ ಇದ್ದರೂ ಮುಗಿಸಿ, ಮನೆ ಕೆಲಸ ಎಲ್ಲ ಮುಗಿಸಿ ಲಾಸ್ಟ್ ಮಲ್ಗೋಕ್ಕೆ ಮುಂಚೆ ಇವೆಲ್ಲ ಡ್ಯೂಟಿಗಳು ಮುಗಿಸಿ ಮಲಗಬೇಕು. ನೀವು ಇದೇ ಥರನಾ? ಎಲ್ಲರೂ ನ್ಯೂ ಇಯರ್ಗೆ ಆ ಗಿಫ್ಟ್ ಬೇಕು, ಈ ಗಿಫ್ಟ್ ಬೇಕು, ನಂಗೆ ಅದು ಬೇಕು, ಇದು ಬೇಕು, ನನಗೆ ಅದಿಲ್ಲ ಇದಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ನನಗೇನು ಗಿಫ್ಟ್ ಬೇಕು ಅನ್ಸುತ್ತೆ ಗೊತ್ತಾ? ಯಾವ ಗಿಫ್ಟು ಬೇಡ, ಏನು ಬೇಡ. ಈ ಕೆಲಸಕ್ಕೆಲ್ಲ ಒಂದು ದಿನ ಅಡುಗೆ ಮಾಡ್ದಂಗೆ, ಪಾತ್ರೆ ತೊಳಿದಂಗೆ, ಬಟ್ಟೆ ಒಗಿದಂಗೆ, ಡ್ಯೂಟಿಗೆ ಹೋಗ್ದಂಗೆ, ಮನೆ ಕ್ಲೀನ್ ಮಾಡ್ದಂಗೆ, ಇದಕ್ಕೆಲ್ಲ ಒಂದು ದಿನ ರೆಸ್ಟ್ ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ಬಿಟ್ಬಿಟ್ಟು ಒಂದು ಒಳ್ಳೆ ನಿದ್ದೆ ಮಾಡಿದರೆ ಅದಕ್ಕಿಂತ ಸೂಪರ್ ಗಿಫ್ಟ್ ಇನ್ನೇನು ಇಲ್ಲ ಅಂತ ಅನ್ಕೋತೀನಿ. ನನಗೆ ಯಾವ ಗಿಫ್ಟು ಬೇಡ ಅನಿಸುತ್ತೆ. ಒಂದು ದಿನ ಒಂದು ಫುಲ್ ರೆಸ್ಟ್ ಕೊಟ್ಬಿಟ್ರೆ ಅದೇ ದೊಡ್ಡ ಗಿಫ್ಟು. ಯಾವ ನ್ಯೂ ಇಯರ್ ಬಂದ್ರೂ, ಏನೇ ಪಾರ್ಟಿ ಮಾಡಿದ್ರೂ, ಏನೇ ಅದೆಲ್ಲ ಖುಷಿಯಾಗಲ್ಲ. ಈ ಥರ ಒಂದು ದಿನ ನಮಗೋಸ್ಕರ ಅಂತ ಫ್ರೀಯಾಗಿ ಏನು ಟೆನ್ಷನ್ ಇಲ್ದಂಗೆ, ಅಯ್ಯೋ ಅಡುಗೆ ಮಾಡಬೇಕಲ್ಲ, ತಿಂಡಿ ಮಾಡಬೇಕಲ್ಲ ಅಂತ ಏನು ಟೆನ್ಷನ್ ಇಲ್ದಂಗೆ ಯಾವತ್ತು ಒಂದು ದಿನ ಕಳಿತೀವಿ ನೋಡಿ, ಅದು ಲೈಫಲ್ಲಿ ಒಂದು ಬೆಸ್ಟ್ ಡೇ ಅಂತ ಅನಿಸುತ್ತೆ. ನಿಮಗೆ ನಿಮ್ಮ ಲೈಫಲ್ಲಿ ಆ ಥರ ಯಾವ್ದಾದ್ರು ಬೆಸ್ಟ್ ಡೇ ಇದೆಯಾ? ನಿಮಗೋಸ್ಕರ ಅಂತ ನಿಮ್ಮ ಕೆಲಸಕ್ಕೆ ರಜಾ ಸಿಕ್ಕಿರೋ ದಿನ ಇದೆಯಾ? ಮೇ ಬಿ ಯಾವ ಹೆಣ್ಮಕ್ಳಿಗೂ ಆ ಥರ ಇರಲ್ಲ ಅನಿಸುತ್ತೆ. ಯಾರಿಗಾದ್ರೂ ಆ ಥರ ಅದೃಷ್ಟ ಸಿಕ್ಕಿದ್ರೆ, ಅದೃಷ್ಟ ಮಾಡಿರೋ ಹೆಣ್ಮಕ್ಳಿದ್ರೆ ಕಮೆಂಟ್ ಮಾಡಿ ನೋಡೋಣ. ಕೆಲವರು ಇಲ್ಲಿ ಬಂದು ಹೇಳ್ಬೋದು, ನಮ್ಗೆ ಹಂಗೇನಿಲ್ಲಪ್ಪ, ನಮಗೆ ಮನೆ ಕೆಲಸ, ನಮ್ಮ ಮನೆ ಮಕ್ಕಳು ಇದೇ ಒಂಥರ ಪ್ರಪಂಚ, ನಮ್ಗೆ ಯಾವತ್ತೂ ಬೋರ್ ಆಗಲ್ಲ ಅಂತ ಹೇಳ್ಬೋದು. ಮೇ ಬಿ 90% ಹೆಣ್ಮಕ್ಳು ಇನ್ನರ್ ಫೀಲಿಂಗ್ ನಾನು ಇವಾಗ ಹೇಳಿದ್ದೇ ಆಗಿರುತ್ತೆ. ಏನಂತಂದರೆ, ಏನೂ ಬೇಡ ನಮಗೆ ಲೈಫಲ್ಲಿ, ಅಟ್ಲೀಸ್ಟ್ ನಮಗೋಸ್ಕರ ಅಂತ ಒಂದು ದಿನ ಫ್ರೀಯಾಗಿ ಬಿಟ್ಟರೆ ಸಾಕು ಅನ್ನೋದು ಎಲ್ಲ ಹೆಣ್ಮಕ್ಳು ಕನಸು, ಬಯಕೆ ಅಂತಾರಲ್ಲ, ಆ ಥರ ಇದ್ದೇ ಇರುತ್ತೆ. ಮೇ ಬಿ ಈ ಥರ ಜಂಜಾಟ ಇಲ್ಲದೇ ಹೆಣ್ಮಕ್ಳು ಹೇಳ್ಬೋದು, ನಮಗೇನು ಆ ಥರ ಇಲ್ಲ, ಹಂಗೆ ಹಿಂಗೆ ಅಂತ. ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಂದ್ರೆ, ಎಲ್ಲ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಇನ್ನರ್ ಫೀಲಿಂಗ್ ಇದೇ ಆಗಿರುತ್ತೆ. ಒಂದು ದಿನ ನಮಗೋಸ್ಕರ ಅಂತ ರೆಸ್ಟ್ ಬೇಕು ಅಂತ ಅನ್ನೋದು. ಅದರಲ್ಲೂ ಮನೆ ಕೆಲಸ ಮಾಡೋ ಹೆಣ್ಮಕ್ಳಿಗಂತೂ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿ ಹೆಂಗೆ ಅನಿಸಿರುತ್ತೆ. ಇನ್ನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಮ್ದು ಡ್ಯೂಟಿಗೆ ಹೋಗಿ ಬರೋ ಹೆಣ್ಮಕ್ಳಿಗೆ ಇನ್ನೂ ಒಂಥರ ಸರ್ಕಸ್ಸಲ್ಲಿ ಈ ಹಗ್ಗದ ಮೇಲೆ ನಡೀತಾರೆ ನೋಡಿ, ಆ ಥರ ಆಗಿರುತ್ತೆ. ನನಗಂತೂ ಯಾವಾಗೂ ನನಗಿದೆ ಅನ್ಸೋದು. ನನಗೆ ಯಾರಾದ್ರೂ ನೀನು ಫ್ರೀ ಟೈಮಲ್ಲಿ ಏನು ಮಾಡ್ತೀಯ ಅಂತ ಕೇಳಿದರೆ ನಿದ್ದೆ ಮಾಡ್ತೀನಿ, ಅದನ್ನೇ ಹೇಳೋದು ನಾನು. ಫ್ರೀ ಟೈಮ್ ಅಂತ ಸಿಕ್ಕಿದ್ರೆ ನನಗೇನು ಬೇರೆ ಇದು ಮಾಡಲ್ಲ. ಮನೆ ಎಲ್ಲ ಕ್ಲೀನ್ ಆಯಿತಾ, ಕ್ಲೀನ್ ಮಾಡಿದ್ದಾಯ್ತಾ, ನಿದ್ದೆ ಮಾಡಬೇಕು ಅಷ್ಟೇ. ನನಗಿನ್ನೇನು ಬೇರೆ ಅನಿಸಲ್ಲ. ಎಲ್ಲ ಏನು ನೀನು ಫ್ರೀ ಟೈಮ್ ಇದ್ದರೂ ಹೊರಗಡೆ ಹೋಗಲ್ಲ, ಎಲ್ಲೂ ಸುತ್ತಾಡಕ್ಕೆ ಹೋಗಲ್ಲ, ಮಗಳು ಚಿಕ್ಕವಳು, ಕರ್ಕೊಂಡು ಹೋಗ್ಬೋದು, ಹೊರಗಡೆ ಹೋಗ್ಬೋದು, ಸುತ್ತಾಡ್ಬೋದು. ಸಂಡೇ ಬಂದರೆ ಏನು ನಿದ್ದೆ ಮಾಡಬೇಕು ಅಂತೀ. ಸಂಡೇ ಬರೋದೇ ಒಂದು ಸಂಡೇ,
ಇಡೀ ವಾರ ಪೂರ್ತಿ ಕೆಲಸ ಮಾಡಿರ್ತೀವಿ, ಮತ್ತೆ ಹೊರಗಡೆ ಹೋಗಿ ಸುತ್ತು ಈ ಸಿಟಿ ಒಳಗಡೆ ಅಂತೂ ಸಂಡೇ ಅಂದರೆ ಎಲ್ಲ ಜಾಗದಲ್ಲೂ ಆಲ್ಮೋಸ್ಟ್ ಬ್ಯುಸಿ ಇದ್ದೇ ಇರುತ್ತೆ. ಸೊ ನಾವು ಎಲ್ಲಿ ಹೋಗಿ ಸುತ್ತನ ಅಲ್ಲಿ ಹೋಗಿ ಸುತ್ಕೊಬಂದು ಆ ರಶ್ ಒಳಗಡೆ ಮತ್ತೆ ಟಯರ್ಡ್ ಆಗುತ್ತೆ, ಮತ್ತೆ ನಾಳೆ ಕೆಲ್ಸಕ್ಕೆ ಹೋಗೋಕ್ಕೆ ಮೂಡಿರಲ್ಲ. ನನಗೇನು ಅನ್ಸುತ್ತೆ ಅಂದರೆ ಒಂದು ಒಳ್ಳೆ ನಿದ್ದೆ ಮಾಡಿದರೆ ಅದಕ್ಕಿಂತ ಸ್ಟ್ರೆಸ್ ಕಡಿಮೆ ಮಾಡೋದು, ಮೈಂಡ್ ಫ್ರೀ ಆಗೋದು ಯಾವುದೂ ಇಲ್ಲ ಅನಿಸುತ್ತೆ. ಮೇ ಬಿ ಬೇರೆ ಹೆಣ್ಮಕ್ಳಿಗೆ ಅವ್ರದ್ದು ಬೇರೆ ಆಪ್ಷನ್ಸ್ ಇರ್ಬೋದು. ಅಂದರೆ ಹೊರಗಡೆ ಸುತ್ತಾಡೋದ್ರಿಂದ ಕೆಲವರಿಗೆ ಖುಷಿ ಅನ್ನಿಸ್ಬೋದು, ಸ್ಟ್ರೆಸ್ ಕಡಿಮೆ ಆಗ್ಬೋದು, ಶಾಪಿಂಗ್ ಮಾಡೋದ್ರಲ್ಲಿ ಇರ್ಬೋದು. ನನಗೇನಂದರೆ ಈ ಜಾಸ್ತಿ ಜನಗಳಿರೋ ಕಡೆ ಹೋಗಿ ಸುತ್ತಾಡಬೇಕು ಅಂತಂದರೆ ಅದೇ ಒಂಥರ ಇನ್ನೂ ಸ್ಟ್ರೆಸ್ ಜಾಸ್ತಿ ಆದಂಗೆ ಆಗುತ್ತೆ, ಒಂಥರ ಕಿರಿಕಿರಿ ಅನಿಸುತ್ತೆ. ಅದೇನೋ ಗೊತ್ತಿಲ್ಲ, ಮೇ ಬಿ ನಾನು ಒಬ್ಬಳೇ ಅನಿಸುತ್ತೆ. ಎಲ್ಲ ಹೆಣ್ಮಕ್ಳಿಗೆ ಶಾಪಿಂಗ್ ಮಾಡಿದರೆ ಹೊರಗಡೆ ಸುತ್ತಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಖುಷಿ ಆಗುತ್ತೆ ಅಂತಂದರೆ ನನಗೆ ಹಂಗೇನಿಲ್ಲ. ಒಂದು ಒಳ್ಳೆ ನಿದ್ದೆ, ಒಂದು ಒಳ್ಳೆ ಕಾಫಿ, ನನ್ನ ಪಾಡಿಗೆ ನಾನು ಬಿಟ್ಬಿಟ್ರೆ ಹಂಗೂ ತುಂಬ ಫ್ರೀ ಟೈಮ್ ಸಿಕ್ಕಿದೆ ಅಂತಂದರೆ ಒಂದು ಒಳ್ಳೆ ಬುಕ್ಕು ಅದು ಓದ್ತಾ ಇದ್ದರೆ ನನಗೆ ಅದಕ್ಕಿಂತ ಸ್ಟ್ರೆಸ್ ಬೂಸ್ಟರ್ ಯಾವುದೂ ಇಲ್ಲ ಅನ್ಕೋತೀನಿ. ನಿಮಗೆ ಯಾವುದು ಆ ಥರ ಸ್ಟ್ರೆಸ್ ಬೂಸ್ಟರ್ ಇದೆ ಹೇಳಿ ನೋಡೋಣ. ಮೇ ಬಿ ಈ ಒಂದೊಂದ್ಸಲ ಹೆಂಗೆ ಅನ್ಸುತ್ತೆ ಅಂದರೆ ನಮ್ಮನ್ನ ನಾವೇ ಮರ್ತ್ಕೊಂಡ್ಬಿಟ್ಟಿರ್ತೀವಿ ಲೈಫಲ್ಲಿ. ಈ ಕೆಲಸ ಅಂದ್ಕೊಂಡು ನಮ್ಮ ಹಾಬಿಗಳೇನಿದೆ ಅದು ಇದು ಎಲ್ಲ ಮರ್ತ್ಕೊಂಡ್ಬಿಟ್ಟಿರ್ತೀವಿ. ನಮಗೆ ಅಂತ ನಾವು ಟೈಮ್ ಕೊಡೋದೇ ಮರ್ತ್ಬಿಟ್ಟಿರ್ತೀವಿ. ಏನು ಹೇಳೋದಪ್ಪ, ಮತ್ತು ತುಂಬ ಜನದ ಜೊತೆ ಬೆರೆಯಲ್ಲ ಅಂತ ನನ್ನ ಥರದವರಿಗೆ ಪುಸ್ತಕಕ್ಕಿಂತ ಒಳ್ಳೆ ಬೆಸ್ಟ್ ಫ್ರೆಂಡ್ ಯಾರೂ ಇಲ್ಲ ಅನಿಸುತ್ತೆ. ನನಗಂತೂ ಪುಸ್ತಕನೇ ಒಳ್ಳೆ ಬೆಸ್ಟ್ ಫ್ರೆಂಡು. ಯಾಕಂತಂದರೆ ಈಗ ಯಾವುದಾದ್ರೂ ಒಂದು ಕತೆ ಓದ್ತಾ ಇದ್ದೀವಿ, ಇಲ್ಲ ಏನೋ ಒಂದು ಓದ್ತಾ ಇದ್ದೀವಿ ಅಂದರೆ ಅಲ್ಲಿ ನಾವು ಜೀವ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ ಆ ಲೋಕದಲ್ಲಿ ನಾವು ಮುಳುಗಿರ್ತೀವಿ. ಸೊ ನನಗೇನು ಅನಿಸುತ್ತೆ ಅಂದರೆ ಬುಕ್ಕು ಓದೋದೇ ಒಂದು ಏನಂತೀರ ಆ ಪ್ರಪಂಚದಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಅದರಲ್ಲೇ ಖುಷಿ ಇದೆ. ಸೊ ನಿಮ್ಗೆ ಆ ಥರ ಏನಾದರೂ ಬುಕ್ ಓದೋ ಅಭ್ಯಾಸ ಇದೆಯಾ? ಇವಳೇನಪ್ಪ ವಿಡಿಯೋ ಮಾಡ್ಕೊಂಡು ತಲೆ ತಿಂತವ್ರೆ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಏನಿಲ್ಲ, ಹೆಣ್ಮಕ್ಳಿಗೆ ಮಾತಾಡೋದ್ರಿಂದ ಅದು ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹೆಣ್ಮಕ್ಳಿಗೆ ಮಾತೆ ಅವರ ಕೆಲವೊಂದ್ಸಲ ಅವರಿಗೆ ಸ್ಟ್ರೆಸ್ ಬೂಸ್ಟರ್ ಆಗಿರುತ್ತೆ. ಸೊ ನಾನು ಇವತ್ತು ನನ್ನ ಸೆಲ್ಫ್ ಗಿಫ್ಟನ್ನ ಸೆಲೆಬ್ರೇಟ್ ಮಾಡಿ ಮುಗಿಸೋ ಅಷ್ಟರೊಳಗಡೆ 1 ಅವರ್ ಮೇಲಾಗುತ್ತೆ ಅನಿಸುತ್ತೆ. ಇದನ್ನೆಲ್ಲ ಸುಲಿಯೋ ಅಷ್ಟರೊಳಗಡೆ ನೀವು ಏನಾದರೂ ನಿಮಗೋಸ್ಕರ ಸೆಲ್ಫ್ ಗಿಫ್ಟು ತಗೊಂಡಿದ್ರೆ ಅದನ್ನು ಮುಗಿಸಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಗುಡ್ ನೈಟ್ ಫ್ರೆಂಡ್ಸ್.